ಯಾದಗಿರಿ ಆರ್ಟಿಒ ಕಚೇರಿ ಬಳಿ ಬ್ರೋಕರ್ಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಆರ್ಟಿಒ ಕಚೇರಿಗೆ ಬರುವ ಜನರ ಬಳಿ ದುಡ್ಡು ಪಾರ್ಕಿಂಗ್ ವಸೂಲಿ ಮಾಡ್ತಿದ್ದಾರೆ. ಸುವರ್ಣ ನ್ಯೂಸ್ ವರದಿ ಬೆನ್ನಲ್ಲೇ ಎಚ್ಚೆತ್ತಿದ್ದಾರೆ ಆರ್ಟಿಒ ಅಧಿಕಾರಿಗಳು. ಆರ್ಟಿಒ ಕಚೇರಿ ಎದುರು ಪಾರ್ಕಿಂಗ್ಗೆ ಸುಲಿಗೆ ಮಾಡಲಾಗ್ತಾ ಇದ್ದು ಅಧಿಕಾರಿಗಳು ಬ್ರೇಕ್ ಹಾಕಿದ್ದಾರೆ. ಜನರು ನೇರವಾಗಿ ಕಚೇರಿ ಸಿಬ್ಬಂದಿ ಜೊತೆ ವ್ಯವಹರಿಸುವಂತೆ ಪ್ರಕಟಣೆ ಹೊರಡಿಸಲಾಗಿದೆ. ಬ್ರೋಕರ್ಗಳ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಆರ್ಟಿಒ ಅಧಿಕಾರಿ ಮಿಲಿಂದ್ ಹೇಳಿದ್ದಾರೆ. ಬ್ರೋಕರ್ಗಳ ಹಾವಳಿ ಬಗ್ಗೆ ವರದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಿತ್ತರಿಸಿತ್ತು. ಅದಾದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು ಇದಕ್ಕೆ ಬ್ರೇಕ್ ಹಾಕ್ತೀವಿ ಅಂತ ಅಧಿಕಾರಿ ಮಿಲಿಂದ್ ಹೇಳಿದ್ದಾರೆ. ವಾಹಿನಿಯಲ್ಲಿ ಬಿತ್ತರಿಸಿದ ಮಾಹಿತಿ ಕೇಳಿ ಜನಗಳಿಗೆ ತೊಂದರೆ ಆಗ್ತದೆ, ನಮ್ಮ ಆಫೀಸನ್ನು ಅಪ್ರೋಚ್ ಮಾಡೋಕ್ಕಂತ ಒಂದು ವಿಷಯ ಬಂತು. ಬಟ್ ಆ ಥರ ನಮ್ಮಲ್ಲಿ ಯಾವತ್ತೂ ಬರೋ ಸಾರ್ವಜನಿಕ ನಾವು ಒಂದು ಹೆಲ್ಪ್ ಡೆಸ್ಕ್ ಮಾಡಿದ್ವಿ. ಅಲ್ಲೊಬ್ಬರು ಡೆಸಿಗ್ನೇಟೆಡ್ ಕ್ಲರ್ಕ್ ಒಬ್ರು ಇರ್ತಾರೆ. ಅವರು ತಪ್ಪು ಮಟ್ಟಿಗೆ ಮಾಹಿತಿ ಕೊಡ್ತಾರೆ. ಅವ್ರಿಗೆ ಎಂಥ ಇದಾಗಂದರೆ ನಮ್ಮ ಅಧೀಕ್ಷಕರು ಅವರು ಬೆಳಗಿನ ಸಾಯಂಕಾಲವರೆಗೆ ಇರ್ತಾರೆ. ಅವ್ರು ಏನು ಬೇಕು, ಸಾರ್ವಜನಿಕ ಏನೇ ಮಾಹಿತಿ ಕೇಳಿದ್ರೆ ಅದು ಏನೇ ಸಹಾಯ ಕೇಳಿದ್ರೆ ನಾವು ಸಹಾಯ ಮಾಡ್ತೀವಿ. ಅದಾಗಿ ನಾನು ಇರ್ತೀನಿ. ನನ್ನನ್ನು ನೇರವಾಗಿ ಅವರು ಬಂದು ಕಂಡ್ರೆ ನಾವು ಅವರಿಗೆ ಏನು ಅನುಕೂಲ ಮಾಡ್ಕೊಳ್ಳೋದು ನಾನು ಅನುಕೂಲ ಮಾಡಿಕೊಡ್ತೀವಿ. ಅದು ಯಾವುದೇ ಸಾರ್ವಜನಿಕರು ಯಾವುದೇ ದಲ್ಲಾಳಿಯನ್ನು ಸಂಪರ್ಕ ಮಾಡದೆ ಬಂದು ಸೀದಾ ನಮ್ಮ ಕಚೇರಿ ಸಿಬ್ಬಂದಿಗಳನ್ನ ಯಾವುದೇ ಸಿಬ್ಬಂದಿ ಭೇಟಿ ಮಾಡಿ ನಾವು ಅವ್ರಿಗೆ ಏನು ಸಹಾಯ ಬೇಕಾದ್ರೆ ಮಾಡಿಕೊಡ್ತೀವಿ. ಆ ಥರ ಮೋಸ ಹೋಗಬಾರ್ದು. ಯಾವುದೇ ಕಾರಣಕ್ಕೆ ಅವರು ಬೇರೆ ಇವ್ರನ್ನ ಅನಧಿಕೃತ ವ್ಯಕ್ತಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಮೋಸ ಹೋಗಬಾರ್ದು ಅಂತ ನಾನು ಅವ್ರಿಗೆ ಕೇಳ್ಕೊಡ್ತೀನಿ ಸಾರ್ವಜನಿಕರಲ್ಲಿ. ಈಗ ನಿಮ್ಮಲ್ಲೆಲ್ಲ ಡ್ರೈವರ್ಗಳು ಇರ್ತಾರೆ, ಅವ್ರಿಗೆ ಏನು ಗೊತ್ತಿರಲ್ಲ. ದುಡ್ಡು ವಸೂಲಿ ಮಾಡತ್ತಾರಲ್ಲ, ಇವ್ರ ವಿರುದ್ಧ ಏನು ತಗೋತೀವಿ? ನಾವು ಕ್ರಮ ತಗೋತೀವಿ. ಆ ಥರ ಯಾವುದು ನಮ್ಮ ಗಮನ ತಂದರೆ, ಸಾರ್ವಜನಿಕ ಗಮನ ತಂದರೆ ನಾವು ಅವ್ರ ಮೇಲೆ ನಿಶ್ಚಿತವಾಗಿ ಕ್ರಮ ತಗೋತೀವಿ. ತಮ್ಮ ವಾಹಿನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.